ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ತಾವರೆಕೆರೆ ಪಟ್ಟಲಮ್ಮ ದೇವಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ತಾವರೆಕೆರೆ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಲೋಕ ಕಲ್ಯಾಣಕ್ಕಾಗಿ ಮೊದಲ ವರ್ಷದ ನವಚಂಡಿಕಾ ಯಾಗ ಮಾಡ್ತಾ ಇದ್ದಾರೆ. ಈ ಯಾಗಕ್ಕೆ ಪಟ್ಟಲಮ್ಮ ದೇವಿಯ ಅಣ್ಣ ಕುರುಬರಹಳ್ಳಿ ರಾಮಲಿಂಗೇಶ್ವರ, ತಂಗಿಯರಾದ ತಾವರೆಕೆರೆ ಮಾರಮ್ಮದೇವಿ, ಬಿದ್ದನಪಾಳ್ಯ ಮಾರಮ್ಮದೇವಿ, ದೇವಮಾಚೋಹಳ್ಳಿ ಮಾರಮ್ಮದೇವಿ, ಯಲ್ಚುಕುಪ್ಪೆ ಮಾರಮ್ಮದೇವಿ ಆಗಮಿಸ್ತಾ ಇದ್ದಾರೆ. ಸುತ್ತಮುತ್ತಲಿನ 10 ಹಳ್ಳಿಗಳ ಬೆಳೆ, ಜಾನುವಾರು ಹಾಗೂ ಜನರನ್ನು ಯಾವುದೇ ಕೆಟ್ಟ ದೃಷ್ಟಿ ತಗುಲದಂತೆ ಕಾಯುವ ಮಹಾತಾಯಿ ನಮ್ಮ ತಾವರೆಕೆರೆ ಪಟ್ಟಲಮ್ಮ ದೇವಿ. ಬೆಂಗಳೂರಿನ ಹತ್ತಿರ ಇರೋ ಈ ಜಾಗದಲ್ಲಿ ಪಾತಾಳದಿಂದ ಎದ್ದು ಬಂದ ದೇವತೆ ಇವತ್ತಿಗೂ ಹಳ್ಳಿಗಳನ್ನು ಕಾಯ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಾ? ಹೌದು, ಇದು ತಾವರೆಕೆರೆಯ ಶ್ರೀ ಪಟ್ಟಾಲದಮ್ಮ ದೇವಿ ದೇವಸ್ಥಾನ. ಪಾತಾಳ ಅಂದರೆ ಭೂಮಿಯ ಆಳದಿಂದ ಸ್ವಯಂಭೂಗವಾಗಿ ಮೂಡಿಬಂದ ಈ ತಾಯಿ ಈ ಭಾಗದ ಪ್ರಭಾವಿ ಗ್ರಾಮದೇವತೆ. ಮಂಗಳವಾರ ಮತ್ತು ಶುಕ್ರವಾರ ಇಲ್ಲಿ ಬಂದರೆ ದೇವಿಯ ಅದ್ಭುತ ಅಲಂಕಾರ ನೀವು ನೋಡಬಹುದು. ಇತಿಹಾಸದ ಪ್ರಕಾರ ತಾವರೆಕೆರೆ ಸುತ್ತಮುತ್ತಲಿನ ಸುಮಾರು 20ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಈ ಪಟ್ಟಲದಮ್ಮ ದೇವಿಯೇ ಮುಖ್ಯ ರಕ್ಷಕ ದೇವತೆ. ಹಿಂದಿನ ಕಾಲದಲ್ಲಿ ಈ ಭಾಗದಲ್ಲಿ ಪ್ಲೇಗ್, ಕಾಲರಾದಂತಹ ಸಾಂಕ್ರಾಮಿಕ ಕಾಯಿಲೆಗಳು ಬಂದಾಗ ಅಥವಾ ತೀವ್ರ ಬರಗಾಲ ಎದುರಾದಾಗ ಹಳ್ಳಿಯ ಮುಖಂಡರು ದೇವಿಗೆ ವಿಶೇಷ ಪೂಜೆ ಸಲ್ಲಿಸ್ತಾ ಇದ್ರಂತೆ. ಇದರಿಂದ ಕಾಯಿಲೆಗಳು ವಾಸಿಯಾಗ್ತಿದ್ದವು ಎಂಬ ಬಲವಾದ ನಂಬಿಕೆ ಕೂಡ ಇಂದಿಗೂ ಇದೆ. ಪಟ್ಟಾಲ ಅಥವಾ ಪಾತಾಳ ಎಂದರೆ ಭೂಮಿಯ ಅತ್ಯಂತ ಆಳವಾದ ಭಾಗ. ಅಮ್ಮ ಎಂದರೆ ಜಗನ್ಮಾತೆ. ಭೂಮಿಯ ಆಳದಿಂದ ದೈವಿಕ ಶಕ್ತಿಯಾಗಿ ಹೊರಹೊಮ್ಮಿದ್ದರಿಂದ ಈಕೆಗೆ ಪಟ್ಟಾಲದಮ್ಮ ಎಂಬ ಹೆಸರು ಬಂದಿದೆ. ಹಿಂದಿನ ಕಾಲದಲ್ಲಿ ಈ ಜಾಗವು ದಟ್ಟವಾದ ಕಾಡು ಮತ್ತು ಕಲ್ಲು ಬಂಡೆಗಳಿಂದ ಕೂಡಿತ್ತು. ಸ್ಥಳೀಯ ರೈತರೊಬ್ಬರ ಕನಸಿನಲ್ಲಿ ತಾಯಿ ಬಂದು, ನಾನು ಈ ಭೂಮಿಯ ಆಳದಲ್ಲಿದ್ದೇನೆ, ನನ್ನನ್ನು ಹೊರಗೆ ತೆಗೆದು ಪೂಜಿಸು ಎಂದು ಆಜ್ಞಾಪಿಸಿದಳಂತೆ. ಆದ್ದರಿಂದ ಗ್ರಾಮಸ್ಥರು ಹುಡುಕಿದಾಗ ಸ್ವಯಂಭೂ ವಿಗ್ರಹ ಸಿಕ್ಕಿತು ಎಂಬುದು ಇಲ್ಲಿನ ಹಿರಿಯರು ಹೇಳುವ ಇತಿಹಾಸ. ನಾವು ಸಿಟಿಯಲ್ಲಿ ದೊಡ್ಡ ದೊಡ್ಡ ಕಾಂಕ್ರೀಟ್ ದೇವಸ್ಥಾನಗಳನ್ನು ನೋಡ್ತೀವಿ, ಆದರೆ ಹಳ್ಳಿಗಳ ಈ ಗ್ರಾಮ ದೇವತೆಗಳ ಶಕ್ತಿ ಮತ್ತು ವೈಬ್ ಸಂಪೂರ್ಣ ವಿಭಿನ್ನವಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿನ ಪ್ರತಿ ಕಲ್ಲಿನಲ್ಲೂ ಒಂದು ನಂಬಿಕೆ ಇದೆ, ಭಕ್ತರ ಕಣ್ಣೀರು ಒರೆಸೋ ಶಕ್ತಿ ಕೂಡ ಇದೆ. ನೀವೇನಾದರೂ ಪೀಸ್ಫುಲ್ ಮತ್ತು ಪವರ್ಫುಲ್ ಜಾಗ ಹುಡುಕ್ತಾ ಇದ್ರೆ ಬೆಂಗಳೂರಿನ ಹತ್ತಿರ ಇರೋ ತಾವರೆಕೆರೆ ಪಟ್ಟಾಲದಮ್ಮ ದೇವಸ್ಥಾನಕ್ಕೆ ಖಂಡಿತ ಬನ್ನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಪಟ್ಟಾಲಮ್ಮ ದೇವಿಯ ಮಹಾತ್ಮೆಯನ್ನು ಅವ್ರಿಗೂ ತಿಳಿಸಿ.